ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮುಡಿಯನೂರು ಗ್ರಾಮದ 30 ವರ್ಷದ ಲೋಕೇಶ್ ಎಂಬವರು ತನ್ನ ಹೆಂಡತಿ ಅಕ್ರಮ ಸಂಬಂಧಕ್ಕೆ ಮನನೊಂದು 4 ವರ್ಷದ ಮಗಳು ನಿಹಾರಿಕಾಳನ್ನು ಕೆರೆಗೆ ಎಸೆದು ತಾನು ನೇಣಿಗೆ ಶರಣಾಗಿದ್ದಾನೆ. ಪತಿ ಲೋಕೇಶ್ 5 ವರ್ಷದ ಹಿಂದೆ ನವ್ಯಶ್ರೀ ಎಂಬಾಕೆಯನ್ನು ಮದುವೆಯಾಗಿದ್ರು. ದಂಪತಿಗಳಿಗೆ ನಿಹಾರಿಕಾ ಎಂಬ 4 ವರ್ಷದ ಮುದ್ದಾದ ಮಗಳಿದ್ದಳು. ಆದರೆ ಕಾಲಾಂತರದಲ್ಲಿ ನವ್ಯಶ್ರೀಗೆ ಮುರಳಿ ಎಂಬಾತ ಪರಿಚಯವಾಗಿದ್ದು, ಈ ಪರಿಚಯ ಸಲುಗೆಗೆ ತಿರುಗಿದೆ. ಇದೇ ತಿಂಗಳ 4ನೇ ತಾರೀಖು ಮನೆಯಲ್ಲಿ ಪತ್ರ ಬರೆದಿಟ್ಟು ಪ್ರೇಮಿಯೊಂದಿಗೆ ನವ್ಯಶ್ರೀ ಪರಾರಿಯಾಗಿದ್ದಳು. ಲೋಕೇಶ್ ಮತ್ತು ಗ್ರಾಮಸ್ಥರು ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ನವ್ಯಶ್ರೀ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲಿಸಿದ್ರು. ಬಳಿಕ ತನ್ನ ಪತ್ನಿ ಮುರಳಿ ಎಂಬಾತನ ಜತೆ ಓಡಿ ಹೋಗಿದ್ದಾಳೆ ಎಂದು ಮನನೊಂದ ಲೋಕೇಶ್ ಅವಮಾನ ತಾಳಲಾರದೆ ಮಗಳನ್ನು ಸಾಯಿಸಿ ತಾನು ನೇಣಿಗೆ ಶರಣಾಗಿದ್ದಾನೆ. ಮುಳಬಾಗಿಲು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಸದ್ಯ ಮುರಳಿ ಮತ್ತು ನವ್ಯಶ್ರೀ ಅವರನ್ನು ಬಂಧಿಸಿ ತನಿಖೆ ಆರಂಭಿಸಿದ್ದಾರೆ.